ಕರೆಂಟ್ ಮಾರ್ಕೆಟ್ ಇದ್ದೊಂದು ಸಿನಾರಿಯೋಗಳನ್ನ ನೋಡೋಣ. ಸೊ ಇವಾಗ ತುಂಬಾ ಜನ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ, ಆದ್ರೆ ಮಾಡಿದವರೆಲ್ರಿಗೂ ಕೆಲಸ ಸಿಗ್ತಾ ಇಲ್ಲ. ಮಾರ್ಕೆಟ್ ಅಲ್ಲಿ ಓಪನಿಂಗ್ಸ್ ಇಲ್ವಾ ಅನ್ನುವಂಥದ್ದು. ನೋಡಿ, ಮಾರ್ಕೆಟ್ ಅಲ್ಲಿ ಇವಾಗ ತುಂಬಾ ಓಪನಿಂಗ್ಸ್ ಗಳು ಇದೆ. ಕಂಪನೀಸ್ಗಳು ಹೊಸ ಹೊಸ ಪ್ರಾಜೆಕ್ಟ್ಸ್ ಗಳನ್ನ ತರ್ತಾ ಇದ್ದಾರೆ, ಹೊಸ ಹೊಸ ಸ್ಟಾರ್ಟ್ಅಪ್ಸ್ ಗಳು ಬರ್ತಾ ಇದೆ. ಸೊ ತುಂಬಾ ಜನ ಅವ್ರದೇ ಓನ್ ಆದ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 5 ವರ್ಷ 10 ವರ್ಷ ವರ್ಕ್ ಮಾಡಿ ಅವರು ಓನ್ ಆಗಿ ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಎಕನಾಮಿ ಗ್ರೋ ಆಗ್ತಾ ಇದೆ. ಪರ್ ಪರ್ಸನ್ ನ ಡೈಲಿ ವೇಜಸ್ ಗಳು ಇನ್ಕ್ರೀಸ್ ಆಗ್ತಾನೆ ಇದೆ. ಹೊಸ ಹೊಸ ಜಾಬ್ಗಳು ಆಬ್ವಿಯಸ್ಲಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ಏನು ಪ್ರಾಬ್ಲಮ್, ಯಾಕೆ ಕೆಲಸ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಮೇನ್ ಆಗಿ ಇದನ್ನ ನೋಡೋದಾದ್ರೆ ನೋಡಿ, ಇಲ್ಲಿ ಒಂದು ಸ್ಕಿಲ್ ನ ಒಂದು ಗ್ಯಾಪ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಮಾರ್ಕೆಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಆ ಒಂದು ಸ್ಕಿಲ್ಸ್ ಗಳು ನಮ್ಮ ಒಂದು ಇವಾಗ ಗ್ರಾಜುಯೇಟ್ಸ್ ಗಳಲ್ಲಿ ಕ್ಯಾಂಡಿಡೇಟ್ಸ್ ಗಳಲ್ಲಿ ಇಲ್ಲ. ಟ್ರೆಂಡ್ ಯಾವ ರೀತಿ ಇದೆ ಅಂದ್ರೆ, ಕಂಪನಿ ಯಾವ ರೀತಿ ಇದೆ ಅಂದ್ರೆ, ಅವ್ರಿಗೆ ಒಬ್ಬ ಕ್ಯಾಂಡಿಡೇಟ್ ಅನ್ನು ಹೈರ್ ಮಾಡಿ ಆಮೇಲೆ ಅವನಿಗೆ ಪರ್ಟಿಕ್ಯುಲರ್ ಸ್ಕಿಲ್ ಅಲ್ಲಿ ಟ್ರೈನಿಂಗ್ ಮಾಡಿ ಅವನಿಂದ ಪ್ರೊಡಕ್ಟಿವಿಟಿಯನ್ನು ತೆಗಿಲಿಕ್ಕೆ ತುಂಬಾ ಇನ್ವೆಸ್ಟ್ಮೆಂಟ್ ಬೀಳುತ್ತೆ, ತುಂಬಾ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ಕಂಪನೀಸ್ಗಳು ಆಗಿರ್ಬೋದು, ಒಂದು ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಇಂದ ನೀವು ನೋಡೋದಾದ್ರೆ ಯಾವುದೇ ಒಬ್ಬ ಬಿಸ್ನೆಸ್ ಪರ್ಸನ್ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಒಂದು ಫ್ರೆಶರ್ ಕ್ಯಾಂಡಿಡೇಟ್ ಮೇಲೆ ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇರಲ್ಲ. ಸೊ ಕಂಪನೀಸ್ಗಳಿಗೆ ಏನಂದ್ರೆ, ಒಬ್ಬ ಕ್ಯಾಂಡಿಡೇಟ್ ಅವರ ಒಂದು ಪ್ರಾಸೆಸ್ಗೆ, ಅವರ ಒಂದು ಪ್ರಾಜೆಕ್ಟ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕು ಆ ಒಂದು ಸ್ಕಿಲ್ಸ್ಗಳು ಅವನಲ್ಲಿ ಇರಬೇಕು. ಸೊ ಅಟ್ಲೀಸ್ಟ್ ಒಂದು 60 to 70% ಸ್ಕಿಲ್ಸ್ಗಳು ಅವ್ರಿಗೆ ಪ್ರಾಜೆಕ್ಟ್ ಬೇಸ್ ಅಲ್ಲಿ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಅದು ಅವರು ಕ್ಯಾಂಡಿಡೇಟ್ ಅಲ್ಲಿ ನೋಡ್ತಾರೆ. ಮತ್ತೆ ಕೆಲವೊಂದೆಲ್ಲ ಸ್ಕಿಲ್ಸ್ಗಳೇನಿದೆ ಅದನ್ನ ಅವರು ಟ್ರೈನಿಂಗ್ ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ಸೊ ಕಂಪನೀಸ್ಗಳು ಇರ್ಬೋದು, ಯಾವುದೇ ಒಂದು ಆರ್ಗನೈಸೇಷನ್ಸ್ ಇರ್ಬೋದು, ಒಬ್ಬ ಕ್ಯಾಂಡಿಡೇಟ್ ಅಲ್ಲಿ ಮೇನ್ ಆಗಿ ಅವನೊಂದು ಸರ್ಟಿಫಿಕೇಟ್ ಕೇಳ್ತಾರೆ, ಡಿಗ್ರಿ ಬೇಕು. ಓಕೆ, ಸೊ ಅದು ಮಿನಿಮಮ್ ಕ್ರೈಟೀರಿಯಾ, ಒಂದು ಕಟ್ ಆಫ್ ತರ. ಸಪೋಸ್ ಇವಾಗ ಅಕೌಂಟಿಂಗ್ ಅಲ್ಲಿ ಓಪನಿಂಗ್ಸ್ ಇದ್ರೆ, ಅಕೌಂಟಿಂಗ್ ಯಾವ ಸ್ಟ್ರೀಮ್ ಇಂದ ಬರ್ತಾರೆ, ಅಕೌಂಟಿಂಗ್ BCom, ಜಾಸ್ತಿಯಾಗಿ BCom MCom ಈ ಸ್ಟ್ರೀಮ್ ಇಂದ ಬರುವವರು. ಸೊ ಅವ್ರು ಏನ್ ಮಾಡ್ತಾರೆ, ಸೊ ಡಿಗ್ರಿ ಅನ್ನು ಕೇಳ್ತಾರೆ. ಸೊ ಡಿಗ್ರಿ ಬಂದ್ಬಿಟ್ಟು ಒಂದು ಜಸ್ಟ್ ಒಂದು ಫಿಲ್ಟರ್ ಆಪ್ಷನ್ ಆಗಿದೆ. ಸೊ ಅಕೌಂಟಿಂಗ್ ಬ್ಯಾಕ್ ಗ್ರೌಂಡ್ ಇದ್ದವ್ರನ್ನ ಅವ್ರು ಹೈರ್ ಮಾಡ್ತಾರೆ. ಸೊ ಅದರಿಂದ ಡಿಗ್ರಿ ಅವರು ನೋಡ್ತಾರೆ. ಬಟ್ ಅದ್ರ ನಂತರ ಅವರು ನೋಡುವಂತದ್ದು ಆ ಒಂದು ಕ್ಯಾಂಡಿಡೇಟ್ ಅಲ್ಲಿ ಆ ಒಂದು ಪ್ರಾಜೆಕ್ಟ್ಗೆ ಬೇಕಾಗಿರುವಂತಹ ಪ್ರಾಕ್ಟಿಕಲ್ ನಾಲೆಜ್ ಇದೆಯಾ ಅನ್ನುವಂಥದ್ದು, ಪ್ರಾಕ್ಟಿಕಲ್ ಸ್ಕಿಲ್ಸ್ಗಳು ಇದೆಯಾ ಅನ್ನುವಂಥದ್ದು. ಸೊ ಪ್ರಾಕ್ಟಿಕಲ್ ಸ್ಕಿಲ್ಸ್ಗಳು ಅಂದ್ರೆ ಏನು, ಇವಾಗ ಒಬ್ಬ ಅಕೌಂಟೆಂಟ್, ಸೊ ಒಬ್ಬ ಫ್ರೆಶರ್ ಡೈರೆಕ್ಟ್ ಆಗಿ ಒಂದು ಮೇನ್ ಅಕೌಂಟೆಂಟ್ ಪೋಸ್ಟ್ಗೆ ತಗೊಳ್ಳಲ್ಲ, ಬಟ್ ಒಬ್ಬ ಮೇ ಬಿ ಅಸಿಸ್ಟೆಂಟ್ ಅಕೌಂಟೆಂಟ್ ಪೋಸ್ಟ್ಗೆ ತಗೊಳ್ಳುವಾಗ ಬರೀ ಅವನು BCom ಮಾಡಿದಾನೆ ಅಂತ ಅವರು ತಗೊಳ್ಳಲ್ಲ. ಸೊ ಅವ್ರು ಬೇರೆ ಏನೆಲ್ಲ ನೋಡ್ತಾರೆ, ಒಬ್ಬ BCom ಗ್ರಾಜುಯೇಟ್ ಅವನಿಗೆ ಎಕ್ಸೆಲ್ ಯೂಸ್ ಮಾಡ್ಲಿಕ್ಕೆ ಬರಬೇಕು. ಇವಾಗ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಅಲ್ಲಿ ಇರುವಂತಹ ERP ಅಪ್ಲಿಕೇಶನ್ ಗಳನ್ನ ಅವನು ಯೂಸ್ ಮಾಡಿರ್ಬೇಕು. ಅಟ್ಲೀಸ್ಟ್ ಅವನಿಗೆ ಆ ಇಂಟರ್ಫೇಸ್ ಅನ್ನು ನೋಡಿರ್ಬೇಕು. ಎಕ್ಸಾಂಪಲ್ಗೆ ಹೇಳುವುದಾದ್ರೆ ಟ್ಯಾಲಿ ಇರ್ಬೋದು. ಅದೇ ನೀವು MNC ಕಂಪನೀಸ್ ಅಲ್ಲಿ ನೀವು ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಆದ್ರೆ ಅಲ್ಲಿ ERP ಅಪ್ಲಿಕೇಶನ್ ಬಂದ್ಬಿಟ್ಟು SAP ಅಲ್ಲಿ ಅಕೌಂಟಿಂಗ್ ಸೆಗ್ಮೆಂಟ್ ಅಲ್ಲಿ SAP FI ಆರ್ CO ಇದ್ರ ಒಂದು ಇಂಟರ್ಫೇಸ್ ನ ನಾಲೆಡ್ಜ್ ಕ್ಯಾಂಡಿಡೇಟ್ ಅಲ್ಲಿ ಇದ್ರೆ ಅವ್ರು ಪ್ರಿಫರೆನ್ಸ್ ಕೊಡ್ತಾರೆ. ಅದ್ರ ಜೊತೆ ಕೆಲವೊಂದು ಅಕೌಂಟಿಂಗ್ ನ ಕೆಲವೊಂದು ಕೋರ್ಸಸ್ ಗಳನ್ನ ಮಾಡಿದ್ರೆ ಅದು ಪ್ಲಸ್ ಆಗಿರುತ್ತೆ. ಲೈಕ್ ಮೇ ಬಿ ಯಾವ ರೀತಿ ಒಂದು PF ESI ಅನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು, GST ಅಂದ್ರೇನು, GST ಯಾವ ರೀತಿ ಅಪ್ಲೈ ಮಾಡುವಂಥದ್ದು, ಫೈಲಿಂಗ್ ಮಾಡುವಂಥದ್ದು, ಈ ಎಲ್ಲ ಪ್ರಾಕ್ಟಿಕಲ್ ಸ್ಕಿಲ್ಸ್ಗಳು ಕ್ಯಾಂಡಿಡೇಟ್ ಅವ್ನು ಕಲ್ತಿದ್ರೆ ಕಂಪನಿಗಳು ಪ್ರಿಫರೆನ್ಸ್ ಅನ್ನು ಕೊಡುತ್ತೆ. ಇದೇ ರೀತಿ ಬೇರೆ ಸ್ಟ್ರೀಮ್ ಅಲ್ಲೂ ಮೇ ಬಿ ಇಂಟೀರಿಯರ್ ಡಿಸೈನಿಂಗ್ ಕೋರ್ಸ್ ಅನ್ನು ಮಾಡಿದೀರಾ ಅನ್ಕೊಳ್ಳಿ. ಸೊ ಬರೀ ಕೋರ್ಸ್ ಮಾಡಿ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆ ಅಂತ ಹೇಳಿ ಯಾವುದೇ ಕಂಪನಿ ಆಗಿರ್ಬೋದು, ಯಾವುದೇ ಒಂದು ಇಂಟೀರಿಯರ್ ಡೆಕೋರೇಷನ್ ಫರ್ಮ್ ಆಗಿರ್ಬೋದು, ಅವ್ರು ಹೈರ್ ಮಾಡಲ್ಲ. ಸೊ ನೀವು ಯಾವ್ದಾದ್ರು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಿರ್ಬೇಕು, ಆಸ್ ಎ ಇಂಟರ್ನ್ ಆಗಿ ನೀವು ವರ್ಕ್ ಮಾಡಿರ್ಬೋದು, ಇಲ್ಲ ಲೈವ್ ಪ್ರಾಜೆಕ್ಟ್ಸ್ ಅಲ್ಲಿ ನೀವು ವರ್ಕ್ ಮಾಡಿ ಆ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮಲ್ಲಿ ಇರಬೇಕು. ಸಪೋಸ್ ನೀವು ಇಂಟೀರಿಯರ್ ಡಿಸೈನಿಂಗ್ ಅಲ್ಲಿ 3D ವಿಜುವಲೈಸೇಷನ್ಸ್ ಕಲ್ತಿದ್ದೀರಾ ಅಂತ ಆದ್ರೆ, ಕೆಲವು ಸಾಫ್ಟ್ವೇರ್ ಗಳನ್ನ ಕಲ್ತಿದ್ದೀರಾ ಅಂತ ಆದ್ರೆ, ನೀವು ಯಾವ್ದಾದ್ರು ಲೈವ್ ಕ್ಲೈಂಟ್ಗೆ 3D ಮಾಡೆಲ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಕೊಟ್ಟಿರ್ಬೇಕು. ಸೊ ಈ ರೀತಿಯಾದ ಒಂದು ಪ್ರಾಕ್ಟಿಕಲ್ ನಾಲೆಜ್ ನಿಮ್ಮಲ್ಲಿ ಇದೆ ಅಂತ ಆದ್ರೆ ನಿಮ್ಮನ್ನು ಹೈರ್ ಮಾಡ್ತಾರೆ. ಸೊ ಕಂಪನಿಗಳು ಇವಾಗ ಮೇಜರ್ ಆಗಿ ಡಿಗ್ರಿಯನ್ನು ಸಹ ನೋಡ್ತಾರೆ. ಸೊ ಡಿಗ್ರಿ ಬಂದ್ಬಿಟ್ಟು ಒಂದು ಕಟ್ ಆಫ್ ಆಗಿರುತ್ತೆ, ಒಂದು
ಒಂದು ಮಿನಿಮಮ್ ಎಲಿಜಿಬಿಲಿಟಿಯನ್ನು ಸೆಟ್ ಮಾಡುತ್ತೆ. ಸೊ ನೀವು IT ಕಂಪನಿಗೆ ನೀವು ಅಪ್ಲೈ ಮಾಡುವಾಗ ಅವ್ರು ಮೇನ್ ಆಗಿ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ನ ಪ್ರಿಫರ್ ಮಾಡ್ತಾರೆ. ಸೊ IT ಸಾಫ್ಟ್ವೇರ್ ಡೆವಲಪ್ಮೆಂಟ್ಗಾದ್ರೆ ಇಂಜಿನಿಯರಿಂಗ್ ಅಲ್ಲಿ BE ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಆರ್ ಎಲ್ಸ್ ಇನ್ಫಾರ್ಮೇಶನ್ ಸೈನ್ಸ್ ಅವ್ರನ್ನ ಪ್ರಿಫರ್ ಮಾಡ್ತಾರೆ. ಅದಲ್ಲದೆ ಮೇ ಬಿ BCA ಅಂಡ್ MCA ಮಾಡಿದವ್ರನ್ನ ಜಾಸ್ತಿಯಾಗಿ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಈ ಡಿಗ್ರಿ ಅನ್ನುವಂಥದ್ದು, ಗ್ರಾಜುಯೇಷನ್ ಅನ್ನುವಂಥದ್ದು ಒಂದು ಕಟ್ ಆಫ್ ಆಗಿರುತ್ತೆ, ಒಂದು ಫಿಲ್ಟರ್ ಮಾಡ್ಲಿಕ್ಕೆ. ಅಂದ್ರೆ ತುಂಬಾ ಕ್ಯಾಂಡಿಡೇಟ್ಸ್ ಗಳು ಅಪ್ಲೈ ಮಾಡಿದಾಗ ಡಿಗ್ರಿ ಅನ್ನುವಂಥದ್ದು ಅದರಲ್ಲಿ ಇಷ್ಟು ಅಂತ ಕಟ್ ಆಫ್ ಮಾರ್ಕ್ಸ್ ಗಳನ್ನ ಸೆಟ್ ಮಾಡ್ತಾರೆ. 60% ಅಬೋ, 70% ಅಬೋ, 80% ಅಬೋ, ಇದೆಲ್ಲ ಒಂದು ರೀತಿ ಕಟ್ ಆಫ್ ಅನ್ನು ಸೆಟ್ ಮಾಡ್ತದೆ. ಬಟ್ ಅದ್ರ ನಂತರ ಅವ್ರು ಮೇನ್ ಆಗಿ ನೋಡುವಂತದ್ದು ಸ್ಕಿಲ್ಸ್ ಗಳು. ಇವಾಗ IT ಸೆಗ್ಮೆಂಟ್ ಅಲ್ಲಾದ್ರೆ ಲೇಟೆಸ್ಟ್ ಟ್ರೆಂಡ್ ಅಲ್ಲಿ ಇರುವಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗಳೇನು, ಅವರ ಪ್ರಾಜೆಕ್ಟ್ ಅಲ್ಲಿ ಯಾವ ಲ್ಯಾಂಗ್ವೇಜ್ ಅವರು ಯೂಸ್ ಮಾಡ್ತಾ ಇದ್ದಾರೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಡಿಮ್ಯಾಂಡ್ ಅಲ್ಲಿ ಇರುವಂತದ್ದು ಪೈಥಾನ್, ಈ ರೀತಿಯಾದ ಕೆಲವು ಲ್ಯಾಂಗ್ವೇಜಸ್ ಗಳಿದೆ. ಸೊ ಅವ್ರ ಪ್ರಾಜೆಕ್ಟ್ ಅಲ್ಲಿ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ, ಅದನ್ನ ಅವ್ರು ನೋಡ್ತಾರೆ. ಸೊ ನೀವು ಬರೀ ಡಿಗ್ರಿ ಮಾಡ್ಕೊಂಡು ಸುಮ್ಮನೆ ಇದ್ಕೊಂಡು ನೀವು ಜಾಬ್ಗೆ ಅಪ್ಲೈ ಮಾಡಿದ್ರೆ ಡೆಫಿನೆಟ್ ಆಗಿ ಕಂಪನೀಸ್ಗಳು ಹೈರ್ ಮಾಡಲ್ಲ. ನಿಮ್ಮಲ್ಲಿ ಈ ರೀತಿಯಾದ ಟ್ರೆಂಡ್ ಅಲ್ಲಿ ಇರುವಂತಹ ಕೆಲವು ಸ್ಕಿಲ್ಸ್ ಗಳು ನೀವು ಕಲಿಬೇಕಾಗತ್ತೆ. ಓಕೆ, ಸೊ ನೀವು ಯಾವ ಸೆಗ್ಮೆಂಟ್ ಅಲ್ಲಿ ಇದ್ದೀರಾ, ನೀವು ಯಾವ ಸೆಗ್ಮೆಂಟ್ ಅಲ್ಲಿ ಹೋಗ್ಬೇಕಂತ ನೀವು ಇದ್ದೀರಾ, ಸೊ ಅದಕ್ಕೆ ನೀವು ಯಾವ ಪ್ರೊಫೈಲ್ಗೆ ನೀವು ಅಪ್ಲೈ ಮಾಡ್ಬೇಕಂತಿದ್ದೀರಾ, ಅಲ್ಲಿ ಏನೆಲ್ಲ ಸ್ಕಿಲ್ಸ್ ಗಳು ನೋಡ್ತಾ ಇದ್ದಾರೆ ಅದನ್ನ ನೀವು ರಿಸರ್ಚ್ ಮಾಡಬೇಕು. ರಿಸರ್ಚ್ ಯಾವ ರೀತಿ ಮಾಡ್ತೀರಾ, ನಿಮ್ಮ ಸೀನಿಯರ್ಸ್ ಗಳು ಯಾರು ರೀಸೆಂಟ್ ಆಗಿ ಜಾಬ್ ಅವ್ರಿಗೆ ಸಿಕ್ಕಿದೆ ಅವ್ರ ಹತ್ರ ನೀವು ಕಮ್ಯುನಿಕೇಶನ್ ಮಾಡಿ, ಅವರಿಂದ ಎಕ್ಸ್ಪೀರಿಯನ್ಸ್ ತಗೊಳ್ಳಿ, ಅವ್ರಿಂದ ಗೈಡೆನ್ಸ್ ತಗೊಳ್ಳಿ. ಸೊ ಅವ್ರಿಗೆ ಯಾವ ರೀತಿ ಜಾಬ್ ಸಿಕ್ತು, ಏನ್ ಕಲ್ತ್ರು, ಏನ್ ಎಕ್ಸ್ಟ್ರಾ ಸ್ಕಿಲ್ಸ್ ಗಳನ್ನ ಕಲ್ತ್ರು ಅದನ್ನ ನೋಡ್ಕೊಳ್ಳಿ. ರೆಸ್ಯೂಮ್ ನ ಯಾವ ರೀತಿ ಬಿಲ್ಡ್ ಮಾಡಿದ್ದಾರೆ ಇದನ್ನ ಕೇಳಿ. ಆಮೇಲೆ ಲಿಂಕ್ಡ್ಇನ್ ಹೋಗಿ, ಲಿಂಕ್ಡ್ಇನ್ ಅಲ್ಲಿ ಜಾಬ್ ಓಪನಿಂಗ್ಸ್ ಪೋಸ್ಟ್ ಅಲ್ಲಿ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡಿ. HRs ಗಳು ಇರ್ತಾರೆ, ಕಂಪನಿ ಹೈ ಪ್ರೊಫೈಲ್ ಡಿಗ್ನಿಟರೀಸ್ ಗಳು ಇರ್ತಾರೆ, ಅವ್ರ ಜೊತೆ ಕಮ್ಯುನಿಕೇಶನ್ಸ್ ಗಳು ಮಾಡಿ. ಅದ್ರ ನಂತರ ನೀವು ನೌಕರಿ ಇರ್ಬೋದು, ಇಲ್ಲಿ ಬೇರೆ ಬೇರೆ ಜಾಬ್ ಪೋರ್ಟಲ್ಸ್ ಹೋಗಿ ಅಲ್ಲಿ ಅವರು ಏನು ಯಾವುದೋ ಒಂದು ಪೋಸ್ಟ್ ನ ಹಾಕ್ತಾರೆ, ಅಲ್ಲಿ ಅವರು ಕೆಲವು ರಿಕ್ವೈರ್ಮೆಂಟ್ಸ್ ಗಳನ್ನ ಹಾಕ್ತಾರೆ, ಕೆಲವು ಎಲಿಜಿಬಿಲಿಟಿಗಳನ್ನ ಹಾಕ್ತಾರೆ. ಏನೆಲ್ಲ ಎಲಿಜಿಬಿಲಿಟಿಗಳನ್ನ ಹಾಕಿದ್ದಾರೆ, ಅಕೌಂಟ್ ಪೋಸ್ಟ್ ಆದ್ರೆ ಏನೆಲ್ಲ ಕೇಳ್ತಾ ಇದ್ದಾರೆ ಅದನ್ನೆಲ್ಲ ನೋಡಿ, ಅಲ್ಲಿ ಕೇಳಿರುವಂತಹ ಸ್ಕಿಲ್ಸ್ ಗಳು ನಿಮ್ಮಲ್ಲಿ ಇದೆಯಾ ಅಂತ ನೋಡ್ಕೊಂಡು ಅದನ್ನೆಲ್ಲ ಕಲೀರಿ. ಸೊ ಆದ್ರಿಂದ ನಾನು ಏನ್ ಹೇಳಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ನೀವು ಬರೀ ಡಿಗ್ರಿ ಕಂಪ್ಲೀಟ್ ಮಾಡಿ ಜಾಬ್ ನಂಗೆ ಸಿಗ್ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋದು ಇವಾಗಿನ ಈ ಒಂದು ಯುಗದಲ್ಲಿ ಇದು ಕರೆಕ್ಟ್ ಅಲ್ಲ. ಸೊ ನಿಮ್ಮಲ್ಲಿ ಆ ಕ್ವಾಲಿಟೀಸ್ ಗಳಿದೆಯಾ? ಇವಾಗ ಯಾವುದೇ ಒಂದು ಆರ್ಗನೈಸೇಷನ್ಗೆ, ಬಿಸ್ನೆಸ್ಗೆ ಅವರು ಯಾವುದೇ ಒಂದು ಕ್ಯಾಂಡಿಡೇಟ್ ಹೈರ್ ಮಾಡುವಾಗ ಅವ್ರು ಮೇನ್ ಆಗಿ ನೋಡುವಂಥದ್ದು ನಮ್ಗೇನು ಪ್ರಾಫಿಟ್ ಇದೆ, ನಮ್ಗೆ ಈ ಒಂದು ಕ್ಯಾಂಡಿಡೇಟ್ ಇಂದ ನಮ್ಗೇನು ಪ್ರೊಡಕ್ಟಿವಿಟಿ ಸಿಗುತ್ತೆ, ಏನ್ ಲಾಭ ಆಗ್ತದೆ. ಸೊ ನೀವು ಯಾವುದೇ ಒಂದು ಆರ್ಗನೈಸೇಷನ್ಗೆ ಏನ್ ಬೇಕು ಅದು ನಿಮ್ಮಲ್ಲಿ ಇದೆಯಾ, ನೀವು ಅಸೆಟ್ ಆಗ್ತೀರಾ, ಅದನ್ನ ನೀವು ಕ್ವಶನ್ ಮಾಡ್ಕೋಬೇಕು. ಸೊ ಯಾವ್ದು ಸ್ಕಿಲ್ಸ್ ಗಳು ಬೇಕು, ಇವಾಗ ನೀವು ಸ್ಕಿಲ್ಸ್ ಗಳನ್ನ ನೀವು ಬೇರೆ ಬೇರೆ ವೇ ಅಲ್ಲಿ ನೀವು ಕಲಿಬಹುದು. ಸೊ ನೀವು ಫ್ರೀ ಆಗಿ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಗಳಿಂದ ನೀವು ಸ್ಕಿಲ್ಸ್ ಗಳನ್ನ ಕಲಿಬಹುದು. ಯೂಟ್ಯೂಬ್ ಇರ್ಬೋದು, ಇಲ್ಲ ತುಂಬಾ ಕಮ್ಮಿ ಫೀಸ್ಗೆ ನಿಮ್ಗೆ ಕೆಲವು ಸೈಟ್ಸ್ ಗಳಿದೆ, ಅಲ್ಲಿಂದ ನೀವು ಫ್ರೀ ಆಗಿ ಕಲಿಬಹುದು. ಯುಡೆಮಿ, ಸ್ಕಿಲ್ಸ್ ಶೇರ್, ಕೋರ್ಸೆರಾ, ಈ ರೀತಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಗಳಿದೆ, ಅಲ್ಲಿಂದ ನೀವು ಸ್ಕಿಲ್ಸ್ ಗಳನ್ನ ಕಲಿಬಹುದು. ಅದು ಬಿಟ್ಟು ಸೊ ಪ್ರೊಫೆಷನಲ್ಸ್ ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮ್ಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ಸೊ ಅವ್ರು ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿರ್ತಾರೆ. ಸೊ ಅವರು ಯಾವಾಗ ಅವೈಲೇಬಲ್ ಇದ್ದಾರೆ ಆ ಟೈಮಲ್ಲಿ ಅವ್ರು ನಿಮ್ಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ಓಕೆ, ಸೊ ಕಲಿಯುವಂತಹ ಒಂದು ಇಂಟೆನ್ಷನ್ ಇದ್ರೆ ನಿಮ್ಗೆ ಆಪ್ಷನ್ಸ್ ಗಳು ತುಂಬಾ ಓಪನ್ ಅಪ್ ಆಗುತ್ತೆ. ಸೊ ಮೇನ್ ಆಗಿ ಇದು ಇಂಪಾರ್ಟೆಂಟ್. ಸೊ ಇವಾಗ ಒಂದು ಟ್ರೆಂಡ್ ಪ್ರಕಾರ ಸೊ ಡಿಗ್ರಿ ಬೇಕು, ಡಿಗ್ರಿನೂ ಇಂಪಾರ್ಟೆಂಟ್. ಓಕೆ, ಸೊ ಅದು ನಿಮ್ಗೆ ಯಾವ ಸೆಗ್ಮೆಂಟ್ ನೀವು ಹೋಗ್ಬೇಕು ಆ ಸೆಗ್ಮೆಂಟ್ಗೆ ತುಂಬಾ ಆಪ್ಷನ್ಸ್ ಗಳನ್ನ ಓಪನ್ ಮಾಡುತ್ತೆ. ಅದ್ರ ಜೊತೆ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮ್ಗೆ ಈ ಒಂದು ವಿಡಿಯೋ ಮುಖಾಂತರ ಒಂದ್ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ. See you in the next video. Take care. Bye.